ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಾನು ಕೆಮ್ಮಣ್ಣಗುಂಡಿ ಅಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಹಿಂಗೆ ಹೋಗ್ತಾ ಇದ್ದೀನಿ. ಒಂದಷ್ಟು ಕಪ್ಪಿನ ಆಕೃತಿಗಳು ಬರ್ತಾ ಇದ್ದಾವೆ, ಗುಂಪು ಬರ್ತಾ ಬರ್ತಾ ಕೇಕೆ ಹಾಕೊಂಡು ಬರ್ತಾರೆ, ಕುಣಿಕೊಂಡು ಬರ್ತಾರೆ. ಈಗ ನನಗೆ ಬಿತ್ತು ಹೋದೆ ಅಂತ ನಾನು ಅನ್ಕೊಂಡೆ. ಹತ್ರ ಬಂದು ನನ್ನ ಎತ್ಕೊಂಡ್ರು. ಕರಿಯ ಐ ಲವ್ ಯು ಮನೋರು ಅದನ್ನ ವಿರೋಧಿಸಿದ್ರು ಅಂತ. ಖಂಡಿತ ಹೌದು. ಯಾಕಂತಂದ್ರೆ ನಾನು ಸುಮಾರು ವರ್ಷಗಳಿಂದ ಬೇರೆ ಬೇರೆ ಘಟನೆಗಳನ್ನು, ವಿವಾದಗಳನ್ನ ನೋಡಿ ಬೆಳೆದವನು. ಚಿತ್ರರಂಗದಲ್ಲಿ ಒಂದು ಪದ ಬಳಕೆ ಮಾಡುವಾಗ ಎಷ್ಟು ಹುಷಾರಾಗಿ ಮಾಡಬೇಕು ಅಂತ ಮೊದಲನೇದಾಗಿ ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅವರ ಬರೆದಂಥ ಹೆಚ್ಚಿನ ಹಾಡುಗಳು ಶಾಶ್ವತ ಗೀತೆಗಳು, ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. ಮತ್ತೆ ಈಗ ಉತ್ತಮ, ಅತ್ಯುತ್ತಮ, ಅದನ್ನು ಮೀರಿದಂತಹ ಗೀತೆಗಳನ್ನ ಅವ್ರು ಬರೆಯರೆ. ಆದರೆ ಅದು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಂತೂ ನನಗೆ ಸುರಿ ಹೇಳಿಲ್ಲ. ಕರಿಯ ಇಲ್ಲವೇ ಅಂತ ಫಸ್ಟ್ ಲೈನ್ ಕೇಳಿದ ತಕ್ಷಣ ಬೆಚ್ಚಿ ಬಿದ್ದೆ. ನನಗೆ ನಾನು ಇರೋ ಈ ಬಿಳಿ ಜರಳೆ ಕಲರ್ಗೆ ಕಪ್ಪಗಿರೋರೆಲ್ಲ ನನಗೆ ಹೊಡಿತಾರೆ. ಏನಯ್ಯ ನೀನು ಬೆಳ್ಳಗಿದೆ ಅಂತ ಹೇಳ್ಬಿಟ್ಟು ಕರಿಯ ಅಂತ ನಮಗೆ ಹೀಯಾಳಿಸ್ತೀಯ ಅಂತ ಕಪ್ಪಗಿನವರೆಲ್ಲ ನಮ್ಗೆ ಹೊಡಿತಾರೆ. ಇದೊಂದು ಗ್ಯಾರಂಟಿ, ನನಗೆ ಒದೆಗಳು ಬೀಳ್ತಾರೆ ಈ ಹಾಡಿಂದ ಅಂತೇಳಿ, ಬೇಡ ಸುರಿ ಇದು ಕರಿಯ ಅಂತ ಬೇಡ, ವಿವಾದ ಆಗುತ್ತೆ ಹಾಗೆ ಅಂತ. ಇಲ್ಲ ಅದೇ ಬೇಕು ನನಗೆ ಹಾಗೆ ಅಂತ ಹಠ ಹಿಡಿದು ಆಯಿತು. ನನಗೆ ಹಾಡು ರಿಲೀಸ್ ಆಯಿತು, ಹಾಡು ಎಲ್ಲ ಕಡೆ ಮೊಳಗ್ತಾ ಇತ್ತು. ಆ ಸಮಯದಲ್ಲಿ ನಾನು ಕೆಮ್ಮಣ್ಣಗುಂಡಿ ಅಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಹಿಂಗೆ ಹೋಗ್ತಾ ಇದ್ದೀನಿ. ಒಂದಷ್ಟು ಕಪ್ಪಿನ ಆಕೃತಿಗಳು ಬರ್ತಾ ಇದ್ದಾವೆ, ಗುಂಪು ಬರ್ತಾ ಬರ್ತಾ ಕೇಕೆ ಹಾಕೊಂಡು ಬರ್ತಾರೆ, ಕುಣಿಕೊಂಡು ಬರ್ತಾರೆ. ಈಗ ನನಗೆ ಬಿತ್ತು ಹೋದೆ ಅಂತ ನಾನು ಅನ್ಕೊಂಡೆ. ಹತ್ರ ಬಂದು ನನ್ನ ಎತ್ಕೊಂಡ್ರು. ಅಣ್ಣ ನಮಗೊಂದು ಹಾಡು ಮಾಡಿದಲ್ಲ ಅಣ್ಣ ಅಂತ. ಇದೇನಪ್ಪ ಇದು, ಏನ್ ಸರಿ ಅಲ್ಲ, ಕಪ್ಪಗಿನವರಿಗೆ ಯಾರು ಹಾಡು ಮಾಡಿಲ್ಲ, ಕರಿ ಐ ಲವ್ ಯು ಅಂತ ಒಂದು ಹಾಡು ಮಾಡಿದ್ರಲ್ಲ ನೀವು ಅಂತ. ಹೌದಪ್ಪ, ನಾಗೇಂದ್ರ ಪ್ರಸಾದ್ ಅವರೇ ಬರೆದಿದ್ದು ಅಂತೆಲ್ಲ ಅವ್ರಿಗೆ ಹೇಳಿ. ಆವಾಗ ನನಗೆ ಅನ್ನಿಸ್ತು, ನನ್ನ ಲೆಕ್ಕಾಚಾರ ಉಲ್ಟಾ ಆದ್ರೂ ಕೂಡ ನನಗೂ ಒಂದು ಹೆಸರು ಬಂತದ್ರಿಂದ. ಅಂದ್ರೆ ಕೆಲವು ಸಲ ನಾವು ಒಂದು ಈ ವಿವಾದಕ್ಕೆ ಹೆದರ್ತೀವಿ. ನಾವು ಬಾಯಿ ತಪ್ಪಿ ಏನೋ ಒಂದು ಈ ವೇದಿಕೆಯಲ್ಲಿ ಮಾತಾಡ್ತೀವಿ, ಅದು ಕೆಲವರು ಕಾಯ್ತಿರ್ತಾರೆ, ಅದನ್ನ ಕತ್ತರಿಸಿ ಎಲ್ಲಿ ವಿವಾದ ಆಗ್ಬೇಕು ಅದನ್ನ ಹಾಕ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ. ಸೊ ಆ ಥರ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಹೆದರಿದ್ದೆ. ಆದ್ರೆ ಅದು ಆಗ್ಲಿಲ್ಲ. ಪುಣ್ಯಕ್ಕೆ ಕರಿಯ ಎಲ್ಲವೂ ಹಿಟ್ಟಾಯ್ತು, ನೋಡಯ್ಯ ಕ್ವಾಟಲಿಂಗವೇ ಹಿಟ್ಟಾಯ್ತು, ಎರಡೂ ನಾಗೇಂದ್ರ ಪ್ರಸಾದ್ ಅವರೇ ಬರೆದಿದ್ದು. ಆಮೇಲೆ ಇವತ್ತಿಗೂ ಮುಂದಕ್ಕೋದು ಶಾಶ್ವತ ಗೀತೆ. ಯಾಕೆ ಶಾಶ್ವತ ಗೀತೆ ಅಂತ ಹೇಳ್ತೀನಿ ಅಂತಂದ್ರೆ, ಅಪ್ಪ ಐ ಲವ್ ಯು ಅಪ್ಪ ಹಾಡು ಎಲ್ಲ ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಹಾಡೋದು. ಎಲ್ಲ ಹೆಣ್ಣು ಮಕ್ಕಳಿಗೆ ತಂದೆ ಸೆಂಟಿಮೆಂಟ್ ಇದ್ದೇ ಇದೆ. ಸೊ ಆ ಹಾಡು ಕೇಳಿದಾಗೆಲ್ಲ ಹೆಣ್ಣು ಮಕ್ಕಳು ಒಂದು ಹನಿ ಕಣ್ಣೀರು ಬಂದೇ ಬರುತ್ತೆ. ನನಗೆ ಒಂಥರ ಹಾಡು ಕೇಳಿದಾಗೆಲ್ಲ ನಾನು ಭಾವುಕನಾಗ್ತೀನಿ ಅಂತ ಹಾಡೋದು. ಅಷ್ಟು ಅದರ ಸಾಹಿತ್ಯ ಎಲ್ಲ ನಾನು ಆಗಾಗ ಒತ್ತಾಡ್ತೀನಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಪ್ರತಿ ಸಾಲುಗಳು ಕೂಡ ಒಂದು ಮಗಳು ತಂದೆಗೆ ಹೇಳುವಂತ ಅದ್ಭುತವಾದ ಹಾಡನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಈಗ ಅಮ್ಮ ನನ್ನೇ ಜನ್ಮ ಹಾಡು ಈಗ ಒಬ್ಬ ಹುಡುಗ ಚೆನ್ನಾಗಿ ಆಡಿದ, ಅದು ಕೂಡ ಅಷ್ಟೇ. ಅಮ್ಮನ ಬಗ್ಗೆ ಎಂತೆಂಥ ಹಾಡುಗಳು, ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ ಅವರು. ಹಾಗೆ ಇನ್ನೊಂದು ಹಾಡು ತುಂಬಾ ಕೆಲವರೆಲ್ಲ ಟೀಕೆ ಮಾಡೋಕೆ ಹೇಳ್ತಾರೆ, ಕೆಂಚಾಲ ಏನ್ರಿ ಕನ್ನಡದಲ್ಲಿ ಬರೋ ಸಾಹಿತ್ಯ, ಕೆಂಚಾಲ ಮಚ್ಚಾಲೋ ಕೆಂಚಾಲ ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಿಯಪ್ಪ, ಒಂದು ಸಿನಿಮಾ ಅನ್ನೋದು ಅದೊಂದು ಕತೆ. ಅದು ಎಲ್ಲ ಪಾತ್ರಗಳು ಅದರಲ್ಲಿ ಇರ್ತವೆ. ರೌಡಿಗಳು ಇನ್ನೇನು ಹಾಡ್ತಾರೆ, ಜಯತ್ತು ಜಯ ವಿಠಲ ಅಂತ ಹಾಡಲ್ಲ. ಅವ್ರ ಭಾಷೆಯಲ್ಲಿ ಕೆಂಚಾಲೋ ಮಚ್ಚಾಲೋ ಹೆಂಗವಳ ನಂಟವುಗಳು ಹಿಂಗೆ ಹಾಡಬೇಕು. ಆ ಪಾತ್ರ ಅದೇ ತರ ಹಾಡಬೇಕು. ಇದು ಮಾಸ್ಟರ್ ಹಿರಣ್ಯವರ ನಾಟಕದಲ್ಲೂ ಕೂಡ ಗುಂಡಿನ ಹಾಡು ಆ ಕಾಲದಲ್ಲಿ ಬಂದಿತ್ತು. ಹಾಗಾಗಿ ಗುಂಡಾಕೋರು ಗುಂಡಿನ ಹಾಡೆ ಹಾಡಬೇಕಷ್ಟೇ, ಅವ್ರು ಭಕ್ತಿಗೀತೆ ಹಾಡಲ್ಲ. ಹಾಗೆ ಯಾವ ಪಾತ್ರ ಏನೇನು ಹಾಡಬೇಕೋ ಅದು ಕವಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಅದೇ ಟೀಕೆ ಮಾಡೋರು ಕಾಯ್ತಾ ಇರ್ತಾರೆ, ಅದು ಬೇರೆ. ನಾಗೇಂದ್ರ ಪ್ರಸಾದ್ ಅವರು ಮಾಸ್ಗೂ ಸೈ, ಕ್ಲಾಸ್ಗೂ ಸೈ. ಆಮೇಲೆ
ಕ್ಲಾಸಲ್ಲೂ ಅದ್ಭುತವಾದ ಕ್ಲಾಸ್ ಅವರು ಅಂತ ಹಾಡುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಬಹಳ ಖುಷಿಯಾಗೋದು, ನಾಗೇಂದ್ರ ಪ್ರಸಾದ್ ಅವರು ಎಲ್ಲ ಸರಿ, ಆದರೆ ಒಂದು ಸುಳ್ಳು ಹೇಳಿದ್ರು ಅಂತ ಅನ್ಸುತ್ತೆ ನನಗೆ. ಏನ್ ಹೇಳಿ, ಅವ್ರು 50 ವರ್ಷ ಕಾಣ್ತಾರೇನ್ರಿ? 50 ವರ್ಷ? 30ಕ್ಕಿಂತ ಜಾಸ್ತಿ ಕಾಣಿಸಲ್ಲ. ಹಾಗೆ ನೋಡಮ್ಮ, 30 ವರ್ಷದ ಹುಡುಗ. ಸೊ ಈ ಯೌವನ 100 ವರ್ಷ ಆದ್ರೂ ಹೀಗೆ ಇರಲಿ, ಇದು ನನ್ನ ಒಂದು ಆಶೀರ್ವಾದ. ಇಷ್ಟೇ ಯೌವನದಿಂದ ಇವರು ಇರಲಿ, ಇಷ್ಟೇ ಖುಷಿಯಾಗಿರ್ಲಿ. ನಮಗೆ ಇಂಥ ಅದ್ಭುತವಾದ 3,000 ಹಾಡುಗಳನ್ನ ಕೊಟ್ಟಿದ್ದಾರೆ. 3,000, 6,000 ಆಗಲಿ, 10,000 ಆಗಲಿ, ನನ್ನ ಹಾರೈಕೆ ಇದು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ